ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ 4 ಕ್ವಶನ್ ವಿತ್ ಆನ್ಸರ್ ಕೊಟ್ಟಿದ್ದೆ. ಈಗ ಉಳಿದಿರೋ ಕ್ವಶನ್ಗಳಿಗೆ ಆನ್ಸರ್ ಕೊಡೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ಕ್ವಶನ್ನಾರ ಕೊಡ್ತಾಯಿದ್ದೀನಿ ನೋಡಿ. ಕ್ವಶನ್ ನೋಡ್ಕೊಳ್ಳಿ, ಇದಕ್ಕೆ ಆನ್ಸರ್ ಓದ್ಕೊಂಡ್ರೆ ಸಾಕು. ಇಂಪಾರ್ಟೆಂಟ್ ಬರ್ತವೆ, ಎಲ್ಲ ಇಂಪಾರ್ಟೆಂಟ್ ಇದೆ ಕ್ವಶನ್ಸ್ ಎಲ್ಲ. ನೋಡಿ, ಟೋಟಲಿ 22 ಕ್ವಶನ್ಸ್ ಫ್ರೇಮ್ ಮಾಡಿದ್ದೀನಿ. 24 ಹೇಳಿದ್ದೆ, 22 ಸಾಕು ಬಿಡಿ. ಅದರಲ್ಲಿ 2 ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಅದೇ ಪ್ರಾಬ್ಲಮ್ ಎಕ್ಸಾಮ್ ಬರೋದು, ಆಯಿತಾ. ಅದಕ್ಕೆ ಅದರ ಆನ್ಸರ್ಗಳು ಬೇರೆ ವೀಡಿಯೋನಲ್ಲಿದೆ, ನೋಡ್ಕೊಳ್ಳಿ, ಆಯಿತಾ. ನೋಡಿ, ಇವಾಗ ಕ್ವಶನ್ ನಂಬರ್ 5 ನೋಡಿ. ಎಕ್ಸ್ಪ್ಲೈನ್ಸ್ ಕಾರ್ ಆ್ಯಂಡ್ ಕಾರ್ಟಿಷಿಯನ್ ಕೋಆರ್ಡಿನೇಟ್ ರೋಬೋಟ್. ಲಿಸ್ಟ್ ಎನಿ 10 ಡಿಫರೆನ್ಸಸ್ ಬಿಟ್ವೀನ್ ಟ್ರೆಡಿಷ್ನಲ್ ಆ್ಯಂಡ್ ನಾನ್ ಟ್ರೆಡಿಷ್ನಲ್. 10 ಬೇಕಾಗಿಲ್ಲ, 5 ಬರೆದ್ರೆ ಸಾಕು ಕೊಡ್ತಾರೆ. ಎಕ್ಸ್ಪ್ಲೈನ್ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ CMM, ಕೋಆರ್ಡಿನೇಟ್ ಮೆಜರಿಂಗ್ ಮಿಷಿನ್. Explain the working of AGV, automated guided vehicle. Explain the working of FDM, fused deposition modeling. List the advanced materials used in the manufacturing of automobiles and locomotives. Give the advantages and uses of any 3. ಯಾವ್ದಾರು 3 ಮೆಟೀರಿಯಲ್ ಓದ್ಕೊಳ್ಳಿ ಚೆನ್ನಾಗಿ. ಅಡ್ವಾಂಟೇಜಸ್, ಯೂಸಸ್, ಅಪ್ಲಿಕೇಶನ್ಸ್ ಮತ್ತು ಪ್ರಾಪರ್ಟೀಸ್. ಬೇರೆ ಮೆಟೀರಿಯಲ್ ಕೇಳಿದ್ರು ಬೇಕಂದರೆ ನೀವು ಅದೇ ಮೆಟೀರಿಯಲ್ದು ಪ್ರಾಪರ್ಟೀಸ್ ಬರಿಬೋದು. ಈಗ ನೀವು ಅಲ್ಯೂಮಿನಿಯಮ್ದು ಓದಿರ್ತೀರ, ಪ್ರಾಪರ್ಟೀಸು, ಯೂಸಸ್ಸು ಮತ್ತು ಅಡ್ವಾಂಟೇಜಸ್ಸು. ಸಪೋಸ್ ಅವ್ರು ಯಾವುದೋ ಒಂದು ಕೇಳ್ತಾರೆ ಅಂದ್ಕೊಳ್ಳಿ, ಸೆರಾಮಿಕ್ಸ್ ಏನೋ ಕೇಳ್ತಾರೆ, ಓದಿರಲ್ಲ ಸೆರಾಮಿಕ್ಸು, ಅದೇ ಸೆರಾಮಿಕ್ಸ್ ಅಂತಲೇ ಬರ್ಕೊಳ್ಳಿ, ಅದನ್ನೇ ಅಲ್ಯೂಮಿನಿಯಮ್ನೇ. ಎಷ್ಟೊಂದು ಕರೆಕ್ಟ್ ಇರ್ತವೆ, ಗೊತ್ತಾಯ್ತಲ್ವಾ. ಅದಕ್ಕೆ ಯಾವುದಾದ್ರೂ ಒಂದು 3 ಮೆಟೀರಿಯಲ್ ಓದ್ಕೊಳ್ಳಿ. ಆ 3 ಮೆಟೀರಿಯಲ್ ಬಿಟ್ಟು ಬೇರೆದು ಕೊಟ್ಟರೆ ಆ ಮೆಟೀರಿಯಲ್ಗೆ ನೀವೇನು ಓದಿರ್ತೀರೋ ಅದನ್ನೇ ಬರೀರಿ, ಆಯಿತಾ. ನೆಕ್ಸ್ಟ್ ನೋಡಿ, ಈ ಸಲ EBM, LBM, USM, ಆಮೇಲೆ ಪ್ರಾಸೆಸ್ ಪ್ಯಾರಾಮೀಟ್ರ್ 2 ಕೇಳ್ತಾರೆ. ಇವೆರಡರಲ್ಲಿ ಒಂದು ಬರುತ್ತೆ, 2 ಕೇಳಲ್ಲ ಎಕ್ಸಾಮ್ಗೆ. ಇವೆರಡರಲ್ಲಿ ಒಂದು ಪ್ರಾಸೆಸ್ ಪ್ಯಾರಾಮೀಟ್ರ್ ಕೇಳ್ತಾರೆ ಯಾವ್ದಾದ್ರು. ನನ್ನ ಪ್ರಕಾರ LBM ಕೇಳ್ಬೋದೇನೋ. 2 ಓದ್ಕೊಂಡಿರಿ. ಎಕ್ಸ್ಪ್ಲೈನ್ AS, RS ನೋಡಿ, ಇದನ್ನು ಕೇಳ್ತಾರೆ. ಡಿಫ್ರೆನ್ಸಸ್ ಬಿಟ್ವೀನ್ ಡಿಸ್ಟ್ರಕ್ಟಿವ್ ಆ್ಯಂಡ್ ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ಸ್, ಆಯಿತಾ. ಆ ಟೆಸ್ಟಿಂಗ್ದು ಲಿಸ್ಟ್ದು ಇದೆ, ನೆಕ್ಸ್ಟ್ ಇದೆ, ಲಿಸ್ಟ್ದು ಇದೆ, ಆ ಲಿಸ್ಟನ್ನು ಕಲ್ತ್ಕೋಬೇಕು ನೋಡಿ. ಇದಿಷ್ಟು 17 ಕ್ವಶನ್ನು. ಅದೇ ಥರ ನೋಡಿ, ಲಿಸ್ಟ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಮೆಥಡ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ರೇಡಿಯೋಗ್ರಫಿ ಟೆಸ್ಟಿಂಗ್ ಅಂತ ಕೇಳಿದ್ದಾರೆ. ಯಾವ್ದಾದ್ರು ಒಂದು ಕೇಳ್ತಾರೆ, ಹೇಳೋಕ್ಕಾಗಲ್ಲ ಯಾವ್ದು ಕೇಳ್ತಾರೆ ಅಂತ. ನಾನು ಒಂದು ರೇಡಿಯೋಗ್ರಫಿ ಅಂತ ಕೊಟ್ಟಿದ್ದೀನಿ. ಅಲ್ಟ್ರಾಸಾನಿಕ್ಕೂ ಕೇಳ್ಬೋದು. 2 ಓದ್ಕೊಂಡಿರಿ ಸಾಕು. ರೇಡಿಯೋಗ್ರಫಿ ಆ್ಯಂಡ್ ಅಲ್ಟ್ರಾಸಾನಿಕ್ ಒಂದಿದೆಯಲ್ಲ ಅದು. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ಅಂತೂ ನನ್ನ ಪ್ರಕಾರ 99% ಇದೇ ಬರ್ಬೋದು ಅಂದ್ಕೊಂಡಿದ್ದೀನಿ, ಇವೆರಡರಲ್ಲೊಂದು, ಆಯಿತಾ. ಇದ್ರದ್ದು ಆನ್ಸರ್ ನಮ್ಮದು ಹಳೆ ವೀಡಿಯೋಸ್ನಲ್ಲಿದೆ, ನೀವು ನೋಡ್ಕೋಬೋದು ನೋಡಿ. 2 ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಆಯಿತಾ. 2 ಪ್ರಾಬ್ಲಮಲ್ಲಿ ಯಾವುದಾದ್ರೂ ಒಂದಷ್ಟೇ 10 ಮಾರ್ಕ್ಸ್ ಕೊಡ್ತಾರೆ, ಆಯಿತಾ. ನೋಡಿ, ಪ್ರಾಬ್ಲಮ್ ಕೊಟ್ಟರೆ ಏನು ಗೊತ್ತಾ ನಿಮಗೆ, ನೀವು ಆನ್ಸರ್ ತಪ್ಪು ಬರೆದ್ರೂ 5 ಮೇಲೆ ಮಾರ್ಕ್ಸ್ ಬರುತ್ತೆ. ಬಟ್ ನೀವೇನು ಮಾಡಬೇಕು, ಅಟೆಂಡ್ ಮಾಡಿ ಫಾರ್ಮುಲಾ ಕಲ್ತ್ಕೊಳ್ಳಿ ಕರೆಕ್ಟಾಗಿ. ಫಾರ್ಮುಲಾ ಬರೆದ್ರೇ 2 ಫಾರ್ಮುಲಾ ಇದ್ದರೆ 2 ಮಾರ್ಕ್ಸ್ ಬಂದಿರುತ್ತೆ. ಒಂದೊಂದ್ಸಲ 2 ಮಾರ್ಕ್ಸು ಕೊಟ್ಟಿರ್ತಾರೆ. ಸಬ್ಸ್ಟಿಟ್ಯೂಷನ್ಗೂ ಮಾರ್ಕ್ಸ್ ಇರುತ್ತೆ, ಡಾಟಾ ಬರೆಯೋದಕ್ಕೆ ಮಾರ್ಕ್ಸ್ ಇಲ್ಲ. ಸಬ್ಸ್ಟಿಟ್ಯೂಷನ್ಗೆ, ಫಾರ್ಮುಲಾಗೆ, ಸಬ್ಸ್ಟಿಟ್ಯೂಷನ್ಗೆ, ಕ್ಯಾಲ್ಕುಲೇಷನ್ಗೆ, ಆಯಿತಾ. ಸಿಂಪಲ್ಲಾಗಿರ್ತದೆ, ಏನಿಲ್ಲ. ಈ ಪ್ರಾಬ್ಲಮ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಇನ್ಕ್ಲೂಡಿಂಗ್ ಆನ್ಸರು. ಆಮೇಲೆ ಇದೇ ನಂಬರೇ ಕೊಡೋದವರು, ಯಾವ ನಂಬರ್ಗಳು ಚೇಂಜ್ ಮಾಡಲ್ಲ, ಇದೇ ನಂಬರೇ ಕೊಡ್ತಾರೆ. ನೀವು ವಿತ್ ಆನ್ಸರು ನೆನ್ಪಿಟ್ಕೋಬೋದು. ನಂದು ಹಳೆ ವೀಡಿಯೋಸ್ ನೋಡಿದ್ರೆ ಅದರಲ್ಲಿ ಮಾಡಿದ್ದೀನಿ, ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ನೋಡಿ, 21. ಎಕ್ಸ್ಪ್ಲೈನ್ ದಿ ಕೆಮಿಕಲಿ ಇಂಡ್ಯೂಸ್ಡ್ ಆ್ಯಂಡ್ ಸಾಲಿಡ್ ಸ್ಟೇಟ್ ಸಿಂಟ್ರಿಂಗ್ ಬೈಂಡಿಂಗ್ ಟೆಕ್ನಿಕ್ಸ್ ಯೂಸ್ಡ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್, ಆಯಿತಾ. ಇದೊಂದು ಕ್ವಶನ್ ಹಾಕಿದ್ದೀನಿ. ಇಲ್ಲುಸ್ಟ್ರೇಟ್ ದಿ ಪ್ರಿನ್ಸಿಪಲ್, ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಪ್ರೊಫೈಲ್ ಪ್ರೊಜೆಕ್ಟರ್. ನೋಡಿ, ಇಷ್ಟು ಕ್ವಶನ್ ನೀವು ಓದ್ಕೊಂಡ್ರೆ ಸಾಕು, ಆರಾಮಾಗಿ ಒಳ್ಳೆ ಮಾರ್ಕ್ಸ್. ಇಲ್ಲಿರೋದೇ ಸುಮಾರು ಕ್ವಶನ್ ಬರ್ತವೆ, ಆಯಿತಾ. ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ. ಈಗ ನನಗೆ ಎಲ್ಲ ಆನ್ಸರ್ ಮಾಡೋಕ್ಕೆ ಸಾಕಾಗ್ತಾಯಿಲ್ಲ, ಟೈಮ್ ಸಾಕಾಗ್ತಾಯಿಲ್ಲ. ಅದರಿಂದ ಬರೀ ಅಟ್ಲೀಸ್ಟ್ ಕ್ವಶನ್ನಾರ ಕೊಟ್ಟಿದ್ದೀನಿ. ನೀವು ಇದಕ್ಕೆ ಆನ್ಸರ್ಗಳು, ನೀವು ಇಲ್ಲಿ ತನಕ ಓದಿರ್ತೀರಲ್ಲ, ಈ ಆನ್ಸರ್ಗಳನ್ನೇ, ಇದ್ರದ್ದು ಆನ್ಸರ್ಗಳನ್ನ ಓದ್ಕೊಂಡ್ರೆ ಸಾಕು, ಗೊತ್ತಾಯ್ತಲ್ವಾ. ನೋಡಿ, ಸಾಮಾನ್ಯವಾಗಿ ಏನಂದರೆ ECM ಮತ್ತು EDMದು ಸಾಮಾನ್ಯ ಕೇಳಲ್ಲ. ಅದ್ರ ಮೇಲೆ ಏನಕ್ಕೆ ಕೇಳಲ್ಲ ಅಂದರೆ ಪ್ರಾಬ್ಲಮ್ಸ್ ಕೇಳ್ತಾರೆ ಅದ್ರ ಮೇಲೆ.
ನೋಡಿ ನಾನೊಂದು ಇ ಡಿ ಎಮ್ದೊಂದು ಕೊಟ್ಟಿದ್ದೀನಿ ಮತ್ತು ಇ ಸಿ ಎಮ್ದೊಂದು ಕೊಟ್ಟಿದ್ದೀನಿ ಪ್ರಾಬ್ಲಮ್, ಆಯಿತಾ. ನನ್ನ ಪ್ರಕಾರ ಇವೆರಡರಲ್ಲಿ ಒಂದೇ ಬರೋದು, ಆಯಿತಾ. ಇವೆರಡನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ಥರ ಇನ್ನು 4 ಆನ್ಸರ್ ಮಾಡಿದ್ದೀನಿ, ಬಾಕಿದಕ್ಕೆ ಆಗ್ತಾಯಿಲ್ಲ. ನಾಳೆನೇ ಎಕ್ಸಾಮ್ ಇರೋದ್ರಿಂದ ಅಟ್ಲೀಸ್ಟ್ ಪಾಪ ಕ್ವಶನ್ ಆರು ಸಿಗಲಿ ನಿಮಗೆ ಅಂತ ಕ್ವಶನ್ಸ್ ಎಲ್ಲ ನೋಡಿ ಬರೆದ್ಬಿಟ್ಟು ನಿಮಗೆ ಕಳಿಸ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ಸ್ಕಾರ್ ಆ್ಯಂಡ್ ಕಾರ್ಡಿಷನ್ ಗೊತ್ತಾಗುತ್ತಲ್ವ, ಅದಕ್ಕೆಲ್ಲ ಆನ್ಸರ್ ಕಂಡಿಡ್ಕೊಳ್ಳಿ. ನೋಡಿ ನೀವು ಎಕ್ಸಾಮಲ್ಲಿ ಯಾವ ಥರ ಆನ್ಸರ್ ಮಾಡಬೇಕಂದ್ರೆ ಡ್ರಾಯಿಂಗ್ ಚೆನ್ನಾಗಿ ಬರೀರಿ, ಗೊತ್ತಾಯ್ತಲ್ವ. ಯಾವುದೇ ಡ್ರಾಯಿಂಗ್ ಇತ್ತು ಅಂತಂದರೆ ಡ್ರಾಯಿಂಗ್ ಚೆನ್ನಾಗಿ ಬರೀರಿ. ಡ್ರಾಯಿಂಗ್ ಚೆನ್ನಾಗಿ ಬರೆದ್ಬಿಟ್ಟು ಏನು ಮಾಡಿ, ಎಕ್ಸ್ಪ್ಲನೇಷನ್ ಏನಿಲ್ಲ, ಅಲ್ಲಿ ಏನಿದೆ ಅದನ್ನು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡೋದು. ಒಂದು 10 ಲೈನ್ ಬರೆದ್ರೆ ಸಾಕು. ಇಟ್ ಈಸ್ ಆ್ಯಸ್ ಶೋನ್ ಇನ್ ಫಿಗರ್, ಇಟ್ ಕನ್ಸಿಸ್ಟ್ ಆಫ್ ಪಾರ್ಟ್ಸ್ಗಳ ಹೆಸರುಗಳು, ಅದರದ್ದು ಒಂದೊಂದು ಫಂಕ್ಷನ್ಗಳು, ಮತ್ತು ಹೆಂಗೆ ಹೌ ಮೆಟಲ್ ಈಸ್ ರಿಮೂವ್ಡ್ ಅದನ್ನು ಹೇಳಬೇಕು. ಟೈಮ್ ಇದ್ದಿದ್ರೆ ಎಲ್ಲನೂ ಹೇಳ್ಕೊಡ್ತಿದ್ದೆ, ಆಯಿತಾ. ಸದ್ಯಕ್ಕೆ ಇಷ್ಟು ಸಾಕು ಅಂದ್ಕೊಳ್ತೀನಿ. ಇದನ್ನಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಓದ್ಕೊಳ್ಳಿ, ಆಯಿತಾ. ಆಮೇಲೆ ನೋಡೋಣ ನೆಕ್ಸ್ಟು. ಏನಿಲ್ಲ, ಇಲ್ಲಿರೋದೇ ಬರ್ತವೆ, ಆಯಿತಾ. ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.